ರಾಜಧಾನಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ರಾಜಧಾನಿ ಚಿತ್ರದ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ, ಒಟ್ಟಾರೆ ಚಿತ್ರದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇನ್ನೂ ಒಂದು ಹಾಡು ಬಗ್ಗೆ ತಾವು ಮಾತಾಡ್ತಿದ್ರಿ, ಮಂಕುತಿಮ್ಮನ ಕಗ್ಗದ್ದು DVG ಅವರು ಬರೆದದ್ದು, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಯಾರ ಐಡಿಯಾ ಇದು? ಇಟ್ಸ್ ವಂಡರ್ಫುಲ್ ಅನ್ಸುತ್ತೆ ನನಗೆ. ಇದು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ಶಮಿತಾ ಮಲ್ನಾಡ್ ಅವ್ರ ಸಿಂಗರು ಗೊತ್ತು, ಅವರು ತುಂಬ ದಿನದಿಂದ ಹೇಳ್ತಾ ಇದ್ರು ಈ ಥರ ಅದನ್ನು ಕಗ್ಗ ಒಂದು ಸಿನಿಮಾಗೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂತ. ನನಗೆ ಅದು ಈ ಸಿನಿಮಾ ಕತೆ ಕೇಳಿದಾಗ ಪ್ಯಾಥೋದು ಒಂದು ಜಾಗ ಇತ್ತು. ಸೊ ಈ ಥರ ಟೈಮ್ಗೆ ಈ ಥರ ಸಿಚುವೇಶನ್ಗೆ ಯೂಸ್ ಆಗ್ಬೋದೇನೋ ಅಂತ ಇದನ್ನು ಟ್ರೈ ಮಾಡಿದೆ ನಾನು. ಬಟ್ ಇವತ್ತು ಅದೇನೋ ಗೊತ್ತಿಲ್ಲ, ಫಿಲಮ್ಗೆ ಅಂತ ಈ ಸಾಂಗ್ ಮಾಡ್ದಂಗಿದೆ. ಅದನ್ನು ದಿನ ಯಾವಾಗಲೂ ಸಿಗ್ದಾಗ ಮಾತಾಡ್ತಾ ಇರ್ತೀರಿ. ಒಂದು ಪ್ಯಾಥೋ ಸಾಂಗ್ ಬೇಕು, ಫಿಲ್ಮ್ಗೆ ಮಾಡಿದ್ರಿ, ಬಟ್ ತುಂಬ ಚೆನ್ನಾಗಿ ಆಪ್ಟ್ ಆಗಿದೆ ಲಿರಿಕ್ಸು ಈ ಕತೆಗೆ. ಸೊ ಅದನ್ನೇ ನಮ್ಮ ಡೈರೆಕ್ಟ್ರು ಕರೆಕ್ಟಾಗಿ ಅದನ್ನು ಯೂಸ್ ಮಾಡಿದ್ರು, ಫಸ್ಟಿಂದ ಎಂಡ್ವರೆಗೂ ಥೀಮ್ ಮ್ಯೂಸಿಕ್ ಥರ ಮಾಡಿ ಅದೊಂಥರ ಬ್ಯಾಕ್ ಬೋನ್ ಥರ ಆಗಿದೆ. KV ರಾಜು ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಸಾಂಗ್ ಕೇಳಿದ ತಕ್ಷಣ ಅವ್ರು ಏನೇನು ಆ್ಯಡ್ ಮಾಡಿದ್ದಾರೆ ಅಂದರೆ ಗ್ರೇಟ್. ಎಸ್ ಸರ್, ಯು ಕ್ಯಾನ್ ಪ್ಲೇ ದಟ್ ಸಾಂಗ್ ಅನ್ಸುತ್ತೆ. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ ಹೊಸದಾಗಿ ಹುಟ್ಟುವರ್ಗಡೆಯಲ್ಲ. ಮಂಕುತಿಮ್ಮ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಎಷ್ಟು ನಿಮಗೂ ಇಷ್ಟ ಆಯ್ತು ಅಂತ ಗೊತ್ತಿಲ್ಲ, ತುಂಬ ಇಷ್ಟ. ಬೇಸಿಕಲಿ ಭಯ ಆಗ್ಬಿಡುತ್ತೆ ಇಂಥ ಇವರು ಮೊದಲು ಆಲ್ಬಮ್ ಕೊಟ್ಟಾಗ ಒಬ್ಬ ಆ್ಯಕ್ಟ್ರಿಗೆ ಏನಂದರೆ, ಪ್ರತಿ ಮ್ಯೂಸಿಕ್ ಡೈರೆಕ್ಟ್ರ್ ಒಂದು ಸಾಂಗ್ ಕಂಪೋಸ್ ಮಾಡಿದಾಗ ತುಂಬ ಚೆನ್ನಾಗಿ ವಿಜುವಲೈಸ್ ಮಾಡಿ, ಆಮೇಲೆ ಪ್ರತಿ ಲಿರಿಕ್ ರೈಟ್ರ್ ಬರೀಬೇಕಾದ್ರೆ ಒಳ್ಳೆ ರೀತಿ ಆ ಒಂದು ಸೀಕ್ವೆನ್ಸ್ಗೆ ಆ್ಯಡ್ ಆಗೋ ಥರ ಎಲ್ಲ ಬರೆದು ಕೊಟ್ಟಿರ್ತಾರೆ. ಕರೆಕ್ಟಾಗಿ ನಾವು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ನಮ್ಗೆ ಹೇಳಲ್ಲ, ಸಾಕತ್ತಾಗಿ ಬೈಕೋತಾರೆ ಇವರೆಲ್ಲ. ಒಳ್ಳೆ ಸಾಂಗ್ ಮಾಡಿದ್ರೆ ಡಬ್ಬ ಥರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟಿದೆ ಹೀರೋ ಅಂತ. ಸೊ ಆ ಭಯ ನನಗೆ ಸಖತ್ತು. ಸೊ ಇವರೆಲ್ಲ ಆ ಥರ ಒಳ್ಳೆ ಸಾಂಗ್ಸ್ ಎಲ್ಲ ಮಾಡಿದಾಗ ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ, ಆಮೇಲೆ ಸಿಂಗರ್ಸ್ ತುಂಬ ಚೆನ್ನಾಗಿ ಹಾಡಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಅವರು ಎಷ್ಟು ಚೆನ್ನಾಗಿ ಹಾಡಿರ್ತಾರೆ ಅಂದರೆ ನೀವು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ಬಿಡುತ್ತೆ. ಅದೆಲ್ಲ ಜವಾಬ್ದಾರಿ ಒಬ್ಬ ನಟನ ಮೇಲೆ ಇರುತ್ತೆ. ಇಡೀ ತಂಡದ ಇದು ತೆಗೆದು ಒಬ್ಬ ನಾಯಕ ನಟನ ಮೇಲೆ ಹೊರಿಸ್ಬಿಟ್ಟಿರ್ತಾರೆ. ಅದನ್ನ ನೀಟಾಗಿ ಕ್ಯಾರಿ ಮಾಡಬೇಕು. ಸೊ ಖುಷಿ ಜೊತೆಗೆ ಆ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಈ ಥರ ಒಳ್ಳೊಳ್ಳೇದು ಬಂದಾಗ ನಮಗೂ ಜೋಶ್ ಬರುತ್ತೆ. ವೆರಿ ಟ್ರೂ. ಇನ್ನು ನಿಮ್ಮ ನಿರ್ದೇಶಕರ ಬಗ್ಗೆ ಏನಾದರೂ? ತುಂಬ ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳಿ. ತುಂಬ ಹಿರಿಯ ನಿರ್ದೇಶಕರು. ಹೌದು, ಅವರು ಎಷ್ಟು ನಾಲೆಡ್ಜ್ ಇದೆ ಅಂದರೆ, ಏನೇ ಇಷ್ಟು ದಿನ ಮಾಡಿದ್ರು ಕೆಲವೊಮ್ಮೆ ಅವ್ರ ಮುಂದೆ ನಿಂತಾಗ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ. ಇರೋದ್ರಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಟೆಕ್ನಿಕಲಿ ಆಗ್ಬೋದು, ಇದಾಗ್ಬೋದು. ಅವರು ಆ ಒಂದು ಸಾಂಗ್ ಮಿಡಿವನಿನ್ನ ಹೃದಯದಲ್ಲಿ ಶೂಟ್ ಮಾಡಿದ್ರು. ಅವರೇ ಡೈರೆಕ್ಟ್ ಕೊರಿಯೋಗ್ರಾಫ್ ಮಾಡಿದ್ರು. ಒಂದು ವರ್ಷನ ಹರ್ಷ ಮಾಡಿದ್ದು, ಅದಕ್ಕೇನೋ ಆ್ಯಡ್ ಮಾಡಿದ್ರು ಅವರು. ತೆಗಿಬೇಕಾದ್ರೆ ನಮಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ, ಯಾಕಂದರೆ ಒಂದು ಯಾವುದೋ ಒಂದು ಶೆಡ್ ಒಳಗೆ ಸುಮ್ಮನೆ ಒಂದಷ್ಟು ಲೈಟಿಂಗ್ ಇದು ಮಾಡಿಕೊಂಡು ಒಂದಷ್ಟು ಕ್ಯಾಂಡಲ್ ಅದು ಇದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡಿದವರು KV ರಾಜು ಸರ್. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಒಂದೇ ದಿನ ಶೂಟ್ ಮಾಡಿದ್ದು, ಅದ್ರ ಮೇಲೆ ಅವ್ರು ಆ್ಯಡ್ ಮಾಡಿದ್ದು, ಅವರೇ ಮಾಡಿಲ್ಲ ತೋರಿಸ್ಬಿಡೋರು. ಆ್ಯಂಡ್ ಏನು ಮ್ಯಾನ್ಲಿ ಆಗಿ ಆ್ಯಂಡ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ನಮ್ಮನ್ನು ಅಂದರೆ, ಮಾಡಿದಾಗ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ. ಸ್ಕ್ರೀನ್ ಮೇಲೆ ನೋಡಿದಾಗ ನಮಗೆ ಶಾಕ್ ಆಗಾಯಿತು, ಏನು ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಂತ. ತುಂಬ ಕಲಿಯೋವಂಥ ಒಂದು ಇದು ಸಿಕ್ತು. ನಿಜವಲ್ಲೂ ನಮಗೂ ಹೆಮ್ಮೆ ಆಗುತ್ತೆ ಸರ್, ಅವ್ರ ಜೊತೆ ವರ್ಕ್ ಮಾಡಿ. ಮತ್ತು ಅವ್ರಿಗೆ ಇಷ್ಟ ಆಯಿತು ಅನ್ನೋದೊಂದು ಲೆವೆಲ್ ಇದೆಯಲ್ಲ, ಅದು ನಿಜವಲ್ಲೂ ಒಂದೊಂದು ಕಡೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. RR ಆಗಲಿ, ಸಾಂಗ್ ಆಗಲಿ ಜೊತೆಲಿದ್ರು. ಆ್ಯಂಡ್ ತುಂಬ ಇನ್ಸ್ಪೈರ್ ಮಾಡಿದ್ರು. ಆ್ಯಂಡ್ ಚೆನ್ನಾಗಿದ್ದರೆ ಡೈರೆಕ್ಟ್ಲಿ ಸರ್ ತುಂಬ ಚೆನ್ನಾಗಿ ಮಾಡಿದ್ರೆ ಅಂತ. ಚೆನ್ನಾಗಿಲ್ಲ ಅಂತಂದರೆ ಇಲ್ಲೇನೋ ಕರೆಕ್ಷನ್ ಬೇಕು ಅನ್ನೋದನ್ನು ತುಂಬ ನೀಟಾಗಿ ಹೇಳ್ತಾಯಿದ್ರು. ಅವ್ರ ಹತ್ರ ಆ ಡಿಸಿಪ್ಲಿನ್ ಅನ್ನೋದು ತುಂಬ ಕಲಿಯೋದಿದೆ ನಾವೆಲ್ಲ. ಎಸ್, ಯಶ್ ನಿಮ್ಮ ಕೋ ಆ್ಯಕ್ಟರ್ಸ್ಗಳು ಅಂದರೆ ನಿಮ್ಮ ಜೊತೆಗೆ 4 ಜನ ಹುಡುಗರು ಬರ್ತಾರೆ. ಒಬ್ಬ ನಮ್ಮ ಸತ್ಯ, ಇನ್ನೊಬ್ಬರು ಚೇತನ್ ಚಂದ್ರ, ಸಂದೀಪ್, ರವಿ ತೇಜ, ಅರುಣ್ ಸಾಗರ್, ತುಂಬ ಒಳ್ಳೆ ಕಲಾವಿದರೆಲ್ಲರು. ಆ್ಯಂಡ್ ಈ ಚಿತ್ರದಲ್ಲಿ ಇದು ನನ್ನೊಬ್ಬನ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾ. ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಎಲ್ಲ ಪಾತ್ರಗಳಿಗೂ
ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಎಸ್. ಅಷ್ಟೇ ಚೆನ್ನಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ದೊಡ್ಡ ತಾರಾ ಬಳಗ ಇದ್ದಾರೆ ಚಿತ್ರದಲ್ಲಿ. ನಿಮ್ಗೆ ಉಮಾಶ್ರೀ ಅವರು ಇದ್ದಾರೆ, ಆಮೇಲೆ ಅಚ್ಯುತ್ ಇದ್ದಾರೆ, ಪ್ರಕಾಶ್ ರೈ ಅವರು ಇದ್ದಾರೆ, ಅಫ್ಕೋರ್ಸ್ ಲಿಸ್ಟು ಭಾಳ ದೊಡ್ಡದಿದೆ. ಲಕ್ಷ್ಮಣ್ ಅವರಿದ್ದಾರೆ, ತುಳಸಿ ಅವರಿದ್ದಾರೆ, ರಮೇಶ್ ಭಟ್ ಅವರಿದ್ದಾರೆ, ರಾಜು ತಾಳಿಕೋಟೆ ಇದ್ದಾರೆ, ಬಿರಾದರ್ ಇದ್ದಾರೆ, ತುಂಬ ಜನ ಭಾಳಷ್ಟು ಕಲಾವಿದರಿದ್ದಾರೆ. ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಒಳ್ಳೆ ಈ ಸಿನಿಮಾ. ಎಸ್. ಡ್ಯಾನ್ಸು, ಫೈಟ್, ರವಿವರ್ಮ ಅವ್ರ ಆ್ಯಕ್ಷನ್, ವೇಣು ಸರ್ ಕ್ಯಾಮ್ರಾ ವರ್ಕ್. ಅಲ್ಟಿಮೇಟ್ಲಿ ವೇಣು ಸರ್ ಕ್ಯಾಮ್ರಾ ವರ್ಕ್ ಎಷ್ಟು ಆ್ಯಡ್ ಆಗಿದೆ ಈ ಸಿನಿಮಾಗೆ ಅಂದರೆ ನೋಡಿ. ಅವರು ಈಗ ಮೊದಲ ಸಲ ನಾವು ಅವರು ಒಟ್ಟಿಗೆ ಮಾಡಿದ್ದು, ಆ ಸಿನಿಮಾಲೇ ಬೇರೆ ಥರ ವರ್ಕ್ ಇತ್ತು. ಈಗ ನಾನು ಕ್ಯಾರೆಕ್ಟರೈಸೇಷನ್ ಹೆಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ, ಕ್ಯಾಮ್ರಾ ನೀವು ನೋಡಿ ಟ್ರೀಟ್ಮೆಂಟು, ಓವರಾಲ್ ಆ ಟೋನು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಎಲ್ಲರ ಇಡೀ ತಂಡ ಅಷ್ಟು ಚೆನ್ನಾಗಿ ಮಾಡಿದೆ. ಪ್ರತಿಯೊಬ್ಬರು ಎಡಿಟರ್, ನಮ್ಮ ಪ್ರಕಾಶ್ ಆಗ್ಬೋದು, ಎಲ್ಲ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ ಸೇರ್ ಮಾಡಿರೋವಂಥ ಚಿತ್ರ. ಅರ್ಜುನ್ ಸರ್ ಇದ್ದಾರೆ. ಸೊ ಎಲ್ಲರೂ ಒಂದು ಸೇರಿ ರಾಜಧಾನಿ. ಸೊ ನಿಜಕ್ಕೂ ರಾಜಧಾನಿಯಲ್ಲಿ ತುಂಬ ಜನ ಯುವರಾಜರೆಲ್ಲ ಸೇರಿಕೊಂಡಿದ್ರಿ. ನೀವು ಯಶ್ ರಾಜಧಾನಿ ತುಂಬ ನಿರೀಕ್ಷೆ ಹುಟ್ಟಿಸಿದೆ. ನೀವು ಹೇಳಿದ ಹಾಗೆ ಸಾಕಷ್ಟು ವಿಷಯಗಳಿದೆ ಇದರಲ್ಲಿ ನೋಡೋಕ್ಕೆ, ಗಮನಿಸೋಕ್ಕೆ, ಎಂಜಾಯ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಅನ್ಕೋತೀನಿ. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ಈ ಚಿತ್ರ ಯಶ ಕಾಣಲಿ ಅಂತ ಹಾರೈಸ್ತೀನಿ. ಇದೇ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಸ್, ಈ ಚಿತ್ರ ಇದೇ 3ನೇ ತಾರೀಕು ರಿಲೀಸ್ ಆಗ್ತದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅರ್ಜುನ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಒಳ್ಳೆ ಮ್ಯೂಸಿಕ್ ಕೊಡ್ತಾ ಇರಿ ಹೀಗೆ ಒಳ್ಳೆ ಚಿತ್ರಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಸಂಗೀತದ ಕುರಿತ ಕಾರ್ಯಕ್ರಮ ರಾಜಧಾನಿ. ಇದೇ 3ನೇ ತಾರೀಕು ಅಂದರೆ ಇದೇ ಶುಕ್ರವಾರ ತೆರೆ ಕಾಣುತ್ತಿರುವಂಥ ಈ ಚಿತ್ರ ಈಗಾಗಲೇ ತನ್ನ ಸಂಗೀತದಿಂದಾಗಿ, ತನ್ನ ತಾರಾ ಬಳಗದಿಂದಾಗಿ ಮತ್ತು ತನ್ನ ಪ್ರೋಮೋಗಳಿಂದ, ತನ್ನ ಶಾರ್ಟ್ಸ್ಗಳಿಂದ ನಿರೀಕ್ಷೆ ಹುಟ್ಟಿಸಿದೆ. ಈ ನಿರೀಕ್ಷೆ ಹುಸಿಯಾಗದೇ ಇರಲಿ, ನಿಮಗೆಲ್ಲರಿಗೂ ಇದು ಖುಷಿ ಕೊಡಲಿ ಅಂತ ಹಾರೈಸ್ತೀವಿ. ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.